ಬೆಂಗಳೂರು ಅಧ್ಯಕ್ಷರೇ ಇವತ್ತು ವೆಹಿಕಲ್ ತಗೊಳ್ರಿ ಹೆಚ್ಚು ಕಮ್ಮಿ 1,23,00,000 ವೆಹಿಕಲ್ಸ್ ಬೆಂಗಳೂರಲ್ಲಿ ಓಡಾಡ್ತಾ ಇದೆ ಅಂದರೆ ಪ್ರತಿಯೊಬ್ಬನಿಗೂ ಅವರೇಜ್ ತೊಗೊಂಡ್ರೆ ಒಂದೊಂದು ವೆಹಿಕಲ್ ಇವತ್ತು ಓಡಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕಾರ್ಗಳ ಸಂಖ್ಯೆ ತಗೊಳ್ರಿ, ಸುಮ್ಮನೆ 2024-25ರಲ್ಲಿ ಬೆಂಗಳೂರಲ್ಲಿ 25 ಲಕ್ಷ ಕಾರ್ಗಳಿದೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 49 ಲಕ್ಷ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 49 ಲಕ್ಷ. ಅಂದರೆ ಬೆಂಗಳೂರಲ್ಲಿರ್ತಕ್ಕಂಥ ರಸ್ತೆಗಳ ಮೇಲೆ ಎಷ್ಟು ಒತ್ತಡ ಇದೆ, ಎಷ್ಟು ವೆಹಿಕಲ್ಸ್ ಓಡಾಡ್ತಾ ಇರ್ತಕ್ಕಂಥದ್ದನ್ನ ತಾವು ಅರ್ಕೊಳ್ಬೇಕಾಗ್ತದೆ. ಬೆಂಗಳೂರು ಅಂತಂದರೆ ಮನುಷ್ಯನಲ್ಲಿರ್ತಕ್ಕಂಥ ಇವತ್ತು ಬೆಂಗಳೂರು ಹೃದಯ ಇದ್ದಂಗೆ ಕರ್ನಾಟಕಕ್ಕೆ. ಈ ಹೃದಯ ಇಡೀ ದೇಹಕ್ಕೆ ಬ್ಲಡ್ಡನ್ನು ಪಂಪ್ ಮಾಡ್ತಾ ಇರ್ತದೆ. ಆದರೆ ಇವತ್ತು ಈ ಹೃದಯಕ್ಕೆ ಆಂಜಿಯೋಗ್ರಾಮ್ ಆಗೋಗಿದೆ, ಆಂಜಿಯೋಬ್ಲಾಸ್ಟು ಆಗೋಗಿದೆ. ಯಾವತ್ತು ಹಾರ್ಟ್ ಅಟ್ಯಾಕ್ ಆಗ್ತದೋ ಗೊತ್ತಿಲ್ಲ. ಬೆಂಗಳೂರು ಅಷ್ಟು ಘೋರವಾದಂಥ ಪರಿಸ್ಥಿತಿಯಲ್ಲಿ ಇವಾಗ ಇರ್ತಕ್ಕಂಥದ್ದು. ಇವತ್ತು ಬೆಂಗಳೂರು ಉಸ್ತುವಾರಿ ಸಚಿವರು ಇಲ್ಲ, ಅವರು ಸಾಕಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಿದ್ದಾರೆ, ನಮ್ಮದೇನು ವಿರೋಧ ಇಲ್ಲ. ನಾವು ಕೂಡ ಸುರಂಗದ ರಸ್ತೆಗಳು, ಡಕ್ಕುಗಳು, ಡಬಲ್ ಡಕ್ಕರ್ಗಳು ನಮಗೆಲ್ಲ ಕೂಡ ಆಗಬೇಕು. ಆದರೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದು ಇವತ್ತುವರೆಗೂ ಕೂಡ ನಮ್ಗೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು 10 ಕೋಟಿ ರೂಪಾಯಿ. 2.5 ವರ್ಷಕ್ಕೆ ಬೆಂಗಳೂರು ನಮ್ಗೆ ಕೊಟ್ಟಿರೋದು ಅವರ ಅನುದಾನ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಬಹುಶಃ ಈಗೇನಾದರೂ ಒಂದು 10 ಕೋಟಿ ರೂಪಾಯಿ ಕೊಡ್ಬೋದು. ಇವತ್ತು PRR ರೋಡು, ಪೆರಿಫೆರಲ್ ರಿಂಗ್ ರೋಡ್ 20 ವರ್ಷದಿಂದ ಕೂಡ ನೆನೆಗುದಿಗೆ ಬಿದ್ದಿದೆ. ಎಲ್ಲಿ ನೈಸ್ ರೋಡಿಂದ, ಏರ್ಪೋರ್ಟ್ ರೋಡಿಂದ ಹೊಸೂರು ರೋಡ್ ಲಿಂಕ್ ಆಗ್ತದೆ, ನೈಸ್ ಟು ನೈಸ್ ಲಿಂಕ್ ಆಗ್ತದೆ. ಅದಾದರೆ ರಸ್ತೆ ಶೀಘ್ರದಲ್ಲಾದರೆ ಬೆಂಗಳೂರು ಒಳಗಡೆ ಬರ್ತಕ್ಕಂಥ ಒತ್ತಡ, ತಾವೆಲ್ಲ ಏನು ಬರ್ತೀರಿ ಇವತ್ತು ನನಗೆ ಯಲಹಂಕ ಕ್ಷೇತ್ರಕ್ಕೆ ಮಾಗಡಿ ರೋಡು, ತುಮಕೂರು ರೋಡು, ದೊಡ್ಡಬಳ್ಳಾಪುರ ರೋಡು, ಏರ್ಪೋರ್ಟ್ ರೋಡು ಇಷ್ಟು ನನಗೆ ಲಿಂಕ್ ಆಗ್ತದೆ. ರಾಜ್ಯದ 70-80% ತಾವೇನು ಶಾಸಕರು ಬರ್ತಾಯಿದ್ದೀರಿ ನನ್ನ ಕ್ಷೇತ್ರದೊಳಗಡೆ ಬರಬೇಕು. ನೀವು ಬಂದಂಥ ವೆಹಿಕಲ್ಗಳೆಲ್ಲ ನನ್ನ ಕ್ಷೇತ್ರದೊಳಗಡೆ ಹೋಗ್ತವೆ. ಇಡೀ ರೋಡ್ಗಳು ಒಟ್ಟಾಗಿದೆ. ಅದಕ್ಕೆ ಎಲ್ಲ ಶಾಸಕರ ಅನುದಾನನೂ ಸ್ವಲ್ಪ ಕೊಟ್ಟರೆ ಒಳ್ಳೆಯದು. ನೀವು 4 ರೋಡ್ಗಳು ಬರ್ತಾ ಇರೋದ್ರಿಂದ ಪೆರಿಫೆರಲ್ ರಿಂಗ್ ರೋಡು ಈಗ ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಸೂಕ್ತ ಪರಿಹಾರವನ್ನು ಕೊಟ್ಟು ಮಾಡ್ತೀನಿ ಅಂತೇಳಿ. ನಾನು ಅವ್ರ ಜೊತೆಯಲ್ಲಿ 2 ಸರಿ ಸಭೆ ಮಾಡಿದ್ದೀನಿ. ನಿಮ್ಗೆ ಯಾವ ಸಹಕಾರ ಬೇಕಾದರೂ ಕೊಡ್ತೀನಿ, ರೈತರಿಗೆ ಸೂಕ್ತ ಪರಿಹಾರ ಕೊಡ್ರಿ, ನಾನು ನಿಂತ್ಕೊಂಡು ಆ ರಸ್ತೆಯನ್ನು ಮಾಡಿಸ್ತೀನಿ ಅಂತೇಳಿ. ಅದ್ರ ಜೊತೆಯಲ್ಲಿ PRR 2 ಅಂತೇಳಿ ಅದನ್ನು ಬಿಟ್ಬಿಟ್ಟಿದ್ದೀವಿ ನಾವು, ಯಾಕಂದರೆ ನೈಸ್ ರೋಡ್ ಇದೆ ಅಂತೇಳಿ. ಈಗ PRR 2 ಮಾಡವ್ರೆ 6,000 ಮನೆಗಳಿದೆ ಅಧ್ಯಕ್ಷರೇ. ಅದು ಹೇಗೆ ಅಂತಂದರೆ ತುಮಕೂರು ರೋಡಿಂದ ಉಲ್ಟಾ ವಾಪಸ್ ಮಾಗಡಿ ರೋಡಿಂದ ಹೊಸೂರು ರೋಡಿಗೆ ಲಿಂಕ್ ಆಗ್ತಕ್ಕಂಥದ್ದು. ಅದಕ್ಕೆ ಯಾವಾಗ ಪರಿ ಕೊಡ್ತಾರೋ ಇದಕ್ಕೆ 23,000 ಕೋಟಿ, ಅದಕ್ಕೂ ಒಂದು 23,000 ಕೋಟಿ. ಇವತ್ತು ನಮ್ಮಲ್ಲಿ IRR ಮಾಡವ್ರೆ. ಅದ್ರ ಇರೋ ರೋಡ್ಗೆ ಮದುವೆ ರೋಡು, ಡಾಬಾಸ್ಪೇಟೆ, ಏರ್ಪೋರ್ಟ್ ರೋಡು 150 ಕಿಲೋಮೀಟ್ರು ಒಂದು ರಸ್ತೆಯನ್ನು ಮಾಡಿದ್ರು ಹಿಂದೆ, ಅದು 10 ಪ್ಯಾಕೇಜಲ್ಲಿ. ಈಗ ರಸ್ತೆ ಪೂರ್ಣ ನಿಂತೋಗಿದೆ. ಉದಾಹರಣೆಗೆ ತುಮಕೂರು ರೋಡು, ಡಾಬಾಸ್ಪೇಟೆ, ಏರ್ಪೋರ್ಟ್ಗೆ ಹೋಗುವಂಥ ರೋಡು ಅರ್ಧ ರೋಡ್ ಮಾಡವ್ರೆ, ಅರ್ಧ ನಿಲ್ಸಾಕವ್ರೆ. ಇಲ್ಲ ನ್ಯಾಯ ಎಲ್ಲಿ ನೀವು ಹೊಸಕೋಟೆ ರೋಡ್ ಹೇಳ್ತಾ ಇದ್ದೀರಿ, ಅದಲ್ಲ. ಡಾಬಾಸ್ಪೇಟೆ, ಮಧುರೆ, ರಾಜಾನಕುಂಟೆ, ಅಲ್ಲಿಂದ ಏರ್ಪೋರ್ಟ್ ರೋಡ್ಗೆ ಹೋಗ್ತದೆ ಒಂದು ಪ್ಯಾಕೇಜು. ಈ ಥರ ಇಡೀ ಬೆಂಗಳೂರು ಸುತ್ತು 150 ಕಿಲೋಮೀಟರ್ ಅಷ್ಟೇ 4 ಲೇನ್ ರೋಡು. ಈಗ ರಾಜಾನಕುಂಟೆ ಹತ್ರ ಫ್ಲೈಓವರ್ ಇಲ್ಲ, ನಿಲ್ಸಾಕವ್ರೆ, ದುಡ್ಡಿಲ್ಲ ಅಂತ. ಇದ್ರ ಮಧ್ಯದಲ್ಲಿ 2023ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅಂತ ಕಾಣ್ತದೆ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಅಂತೇಳಿ ಮಾಡಿದ್ದೀವಿ. ಅದನ್ನು 90 ಮೀಟ್ರ್ ವೈಡನ್ ಮಾಡುವಂಥ ಇರೋ ರೋಡ್ನೇ ಮಾಡ್ತಾ ಇಲ್ಲ. ಇನ್ನು 90 ಮೀಟ್ರ್ ಮಾಡಿ ಈಗೇನ ಪ್ಲ್ಯಾನ್ ಅಪ್ರೂವಲ್ಗೆ ಹೋದರೆ ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾ ಇಲ್ಲ, ರಸ್ತೆನೂ ಇಲ್ಲ, ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾ ಇಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು. ಆದಷ್ಟು ಶೀಘ್ರದಲ್ಲಿ ಆ ಪೆರಿಫೆರಲ್ ರಿಂಗ್ ರೋಡನ್ನು ಮಾಡಬೇಕು. ಬೆಂಗಳೂರಲ್ಲಿ ಇವತ್ತು ಇರೋದೊಂದಷ್ಟು ಕೆರೆಗಳು ಉಳಿಸ್ಕೊಂಡಿದ್ದೀವಿ. ಇರೋ ಕೆರೆಗಳಂತೂ ಇವತ್ತು ಒತ್ತುವರಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಶಾಸಕರ ಕ್ಷೇತ್ರದಲ್ಲೂ ಕೂಡ ರಸ್ತೆಗಳ, ರೋಡ್ಗಳ, ಕೆರೆಗಳನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿದ್ದೀವಿ. ಆದರೆ ಮೇಂಟೆನೆನ್ಸ್ ದುಡ್ಡು ಕೊಡ್ತಾ ಇಲ್ಲ. ಇತ್ತೀಚೆಗೆ ಒಂದು ಸರಿ ಕೆರೆಗೆ ಮೇಂಟೆನೆನ್ಸ್ ದುಡ್ಡು ಕೊಡಲಿಲ್ಲ ಅಂದರೆ ಕೆರೆ ಕೊಲಾಪ್ಸ್ ಆಗ್ತದೆ. ಉದ್ಯಾನ ನಗರಿ ಇವತ್ತು ನನ್ನ ಕ್ಷೇತ್ರದಲ್ಲಿ 54 ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿದ್ದೀನಿ. ವಾಕಿಂಗ್ ಟ್ರ್ಯಾಕು, ಜಿಮ್ಗಳು ಎಲ್ಲ ಹಿಂದಿನ ಸರ್ಕಾರದಲ್ಲಿ ಬೇರೆ ಬೇರೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಕೂಡ ನಾವು ಗ್ರ್ಯಾಂಟ್ಗಳನ್ನು ತೊಗೊಂಡಿದ್ದೀವಿ. ಇವತ್ತು ಲೈಟ್ ಇಲ್ಲ ಅಧ್ಯಕ್ಷರೇ, ಬೆಂಚುಗಳು ಮುರಿದೋಗವೆ, ವಾಕಿಂಗ್ ಟ್ರ್ಯಾಕ್ ಇಲ್ಲ. ಇವತ್ತು ನಾವೇನಾದರೂ ಒಂದು ವಾರ ಸ್ನಾನ ಮಾಡಲಿಲ್ಲ ಅಂದರೆ, ಶೇವಿಂಗ್ ಮಾಡಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಹೆಂಗಿರ್ತದೆ, ವಿಕಾರವಾಗಿರ್ತೀವೋ. ಇವತ್ತು ನಮ್ಮ ಪಾರ್ಕ್ಗಳು, ರಸ್ತೆಗಳು ಆ ಥರ ವಿಕಾರವಾಗಿದೆ. ಅದ್ರದ್ದು ಯಾವುದಾದ್ರೂ ಒಂದು ಕ್ಷೇತ್ರದ, ಒಂದು ರಾಜ್ಯದ, ನಗರದ ಸುಂದರೀಕರಣ ಅಂತಂದರೆ ರಸ್ತೆಗಳು ಮೇನ್ ಇಂಪಾರ್ಟೆಂಟು. ಈಗ ನಾವು ಹೊರದೇಶಗಳಿಗೆ ಹೋಗ್ತೀವಿ, ಆ ರಸ್ತೆ ನೋಡಿ ಎಷ್ಟು ಚೆನ್ನಾಗಿದೆ, ಫ್ಲೈಓವರ್ ಎಷ್ಟು ಚೆನ್ನಾಗಿದೆ, ಅಲ್ಲಿ ಪಾರ್ಕ್ಗಳು ಹೆಂಗೆ ಮಾಡಿದ್ದಾರೆ ಅಂತ ನೋಡ್ತೀವಿ. ಇವತ್ತು ಬೆಂಗಳೂರಿಗೆ ಬಂದ ತಕ್ಷಣ ಶುರುವಾಗುವಂಥದ್ದೇ ಟ್ರಾಫಿಕ್ ಸಮಸ್ಯೆ, ದೊಡ್ಡ ಟ್ರಾಫಿಕ್ ಸಮಸ್ಯೆ. ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಸರ್ಕಾರಕ್ಕೆ 2-3 ಸರಿ ನಾವು ಗೃಹ ಸಚಿವರು ಕೂಡ ಒತ್ತಾಯವನ್ನು ಮಾಡಿದ್ದೀವಿ. ನಿಮಗೂ ಅನುಭವ ಆಗಿರ್ತದೆ. ಬೆಂಗಳೂರು ಒಳಗಡೆ ಬರಬೇಕು ಅಂದರೆ
ನಾವು ಏರ್ಪೋರ್ಟ್ಗೆ ಹೋಗೋ ರೀತಿಯಲ್ಲಿ 3 ಗಂಟೆ ಮೊದಲೇ ಮನೆ ಬಿಡಬೇಕು. ನಾವು 9 ಗಂಟೆಗೆ ಮನೆ ಬಿಟ್ಟರೆ ಇಲ್ಲಿ ಬರೋಕ್ಕೆ 2 ಅವರ್ ಆಗ್ತದೆ ಇವತ್ತು ನಮಗೆ. ಎಲ್ಲಾದರೂ ಒಂದು ಹೊಸ ಫ್ಲೈಓವರ್ಗಳು ಎಲ್ಲಾದರೂ ಮಾಡಿದ್ದೀರಾ? ಮೊನ್ನೆ ಒಂದು ಫ್ಲೈಓವರ್ ಮಾಡಿದ್ರು, ಅದು ನಾನು BDA ಚೇರ್ಮನ್ ಆಗಿದ್ದಾಗ ಅದನ್ನು ಗುದ್ಲಿ ಪೂಜೆ ಮಾಡಿ ಗ್ರ್ಯಾಂಟ್ ಕೊಟ್ಟಿರ್ತಕ್ಕಂಥದ್ದು. ಅದಾದಮೇಲೆ ಇಡೀ ಬೆಂಗಳೂರಲ್ಲಿ 12 ಕಾರಿಡಾರ್ ರೋಡ್ ಬರ್ತವೆ, ಬೆಂಗಳೂರಿಗೆ ಎಂಟ್ರಿ ಆಗುವಂಥ ರೋಡ್ಗಳು. ಇವತ್ತುವರೆಗೂ ಅದನ್ನು ಡೆವಲಪ್ಮೆಂಟ್ ಮಾಡಿಲ್ಲ. ಇವತ್ತು ನೋಡಿದ್ದೀರಿ ರೋಡ್ಗಳಲ್ಲಿ ಗಲಾಟೆ ಆಗ್ತಾ ಇರ್ತದೆ ಗೊತ್ತಲ್ವಾ? ಕಾರು ಆಪೋಸಿಟ್ ಬಂದರು ಅಂತೇಳಿ ದಿನ ಬೆಳಗಾದರೂ ಜಗಳಗಳು, ಹೊಡೆದಾಟಗಳು, ಕೇಸ್ಗಳು. ಯಾಕೆ ಅಂತಂದರೆ ಈ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಕೆ ಆಗ್ತಾನೆ ಇಲ್ಲ. ಅದರಲ್ಲಿ ಎಷ್ಟು ಕೇಸ್ಗಳಾಗೋಗಿದೆಯೋ. ರೋಡ್ಗಳಲ್ಲೆಲ್ಲ ಗಾಡಿ ನಿಂತಿರ್ತವೆ, ಟೋ ಮಾಡೋದಿಲ್ಲ, ಪೆನಾಲ್ಟಿ ಹಾಕೋದು ಪೊಲೀಸರಿಗೆ ಅಧಿಕಾರ ಕೊಟ್ಟಿಲ್ಲ. ರಾಂಗ್ ಸೈಡ್ 3 ಜನ ಬರ್ತಾರೆ, ಫೋಟೋ ಹೊಡ್ಕೊಬೇಕು ಅಷ್ಟೇ ಅವನಿಗೆ. ಮೊನ್ನೆ DCM ಅವರು ಒಂದು ಸ್ಕೂಟ್ರಲ್ಲಿ ಟ್ರಯಲ್ ಮಾಡಿಬಿಟ್ರು, 18,000 ಪೆನಾಲ್ಟಿ ಇತ್ತು ಆ ಸ್ಕೂಟ್ರ್ ಮೇಲೆ. ಅವ್ನು ಕಟ್ಟೋದೇ ಇಲ್ಲ, ಅವನು ಆ ಸ್ಕೂಟ್ರ್ ಮಾಡಿದ್ರೆ 10,000 ಬರ್ತದೆ. ಸ್ಪಾಟ್ ಫೈನ್ ಹಾಕಬೇಕು. ಯಾರೋ TVಯಲ್ಲಿ ಬಂತು, ಪೇಪರಲ್ಲಿ ಹಾಕ್ತಾರೆ, ಅವ್ರು ಯಾರೋ ಒಬ್ಬರು ಓಡೋಗ್ತಾನೆ ಗಾಡಿಯಿಂದ ಅಂತೇಳಿ TV ಮಾಧ್ಯಮಗಳಲ್ಲಿ ಬರ್ತದೆ. ಹಾಗಂತೇಳಿ ನಾವು ಕಾನೂನನ್ನು ಸರಿಯಾದ ರೀತಿಯಲ್ಲಿ ಚಲಾಯಿಸಬೇಕು, ಗಾಡಿಗಳನ್ನು ಟೋ ಮಾಡಬೇಕು, ಪೆನಾಲ್ಟಿ ಹಾಕಬೇಕು. ಇಲ್ಲಾಂದರೆ ಬೆಂಗಳೂರು ಕೈಗೆ ಸಿಗೋದಿಲ್ಲ. ಜನ ಇವತ್ತು ಯಾರು ಬೆಂಗಳೂರು ಬರ್ತಾ ಇದ್ದಾರೆ ವಾಪಸ್ ಊರುಗಳು ಹೋಗ್ತಾ ಇದ್ದಾರೆ. ಇವತ್ತು ನೋಡ್ರಿ ಬೆಂಗಳೂರು ಇರ್ತಕ್ಕಂಥವರೆಲ್ಲ ಹೊರವಲಯದಲ್ಲಿ ಇವತ್ತು ಮನೆ ಕಟ್ಕೊಂಡು ಬರ್ತಾವ್ರೆ. ಈ ಸಮಸ್ಯೆ ನೋಡಿಕೊಂಡು ಬಂದು